ನಮಸ್ತೆ ವೀಕ್ಷಕರೇ, ಶುಭೋದಯ. ನೀವು ನೋಡ್ತಾ ಇದ್ದೀರಾ ಬೃಹತ್ ಜಾತಕಂ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣಿ ದಾಸ್. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಕಾರ್ಯಕ್ರಮದ ಮುಖಾಂತರವಾಗಿ ಪ್ರತಿ ಸಂಚಿಕೆನಲ್ಲೂ ಕೂಡ ಇವತ್ತಿನ ಪಂಚಾಂಗ ಮತ್ತು ಗ್ರಹಗತಿಗಳು ಯಾವ ರೀತಿಯಾಗಿದೆ, ದ್ವಾದಶ ರಾಶಿಗಳ ಕಂಪ್ಲೀಟ್ ಮಾಹಿತಿ ಹೇಗಿದೆ, ದಿನ ಭವಿಷ್ಯ ಹೇಗಿದೆ ಅನ್ನೋದನ್ನ ತಿಳಿಸ್ಕೊಡ್ತೀವಿ. ಜೊತೆಲಿ ಪ್ರತಿದಿನವೂ ಕೂಡ ಗುರೂಜಿಯವರು ಒಂದೊಂದು ಹೊಸ ವಿಚಾರದ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ನಮಗೆ ಇವತ್ತಿನ ದಿನ ವಿಶೇಷತೆಯಲ್ಲಿ ನೀಡ್ತಾ ಇದ್ದಾರೆ. ಇವತ್ತಿನ ದಿನ ವಿಶೇಷತೆ ಏನು ಅಂತ ಅನ್ನೋದಾದರೆ, ಯಾವ ರಾಶಿಯವರಿಗೆ ಯಾವ ರೀತಿಯಾದಂಥ ಗುಣಲಕ್ಷಣಗಳನ್ನು ಹೊಂದಿರ್ತಾರೆ ಇದರ ಕುರಿತಾಗಿ ನಾವು ತಿಳ್ಕೊಳ್ಳೋಣ. ಈ ಎಲ್ಲ ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ಆಧ್ಯಾತ್ಮಿಕ ಚಿಂತಕರು, ಪ್ರಖ್ಯಾತ ಜ್ಯೋತಿಷಿಗಳು ಆಗಿರುವಂಥ ಶ್ರೀ ಆಚಾರ್ಯ ಗುರೂಜಿಯವರು. ಮೊದಲನೇದಾಗಿ ಗುರುಗಳನ್ನು ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಅಸ್ಮದ್ ಗುರುಭ್ಯೋ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಆಪದಾಮಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋರ್ಭೂಯೋ ನಮಾಮ್ಯಹಂ. ಮನೋಜವನ್ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾನ್ ವರಿಷ್ಠಂ ವಾತಾತ್ಮಜನ್ ವಾನರ್ಯೂಥ ಮುಖ್ಯಂ ಶ್ರೀರಾಮಧೂತಂ ಶಿರಸಾ ನಮಾಮಿ. ಜೈ ಶ್ರೀಮನ್ನಾರಾಯಣ. ಇನ್ನು ವೀಕ್ಷಕರೇ, ಮೊದಲನೇದಾಗಿ ಇವತ್ತಿನ ಪಂಚಾಂಗ ಮತ್ತು ಗ್ರಹಗತಿಗಳು ಯಾವ ರೀತಿ ಆಗಿದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಗುರುಗಳೇ, ಇವತ್ತಿನ ಪಂಚಾಂಗ ಹೇಗಿದೆ ತಿಳಿಸ್ಕೊಡಿ. ಇವತ್ತಿನ ಪಂಚಾಂಗವನ್ನು ನೋಡಿದಾಗ ತಿಥಿರ್ವಿಷ್ಣುಸ್ತರಾವಾರೋ ನಕ್ಷತ್ರಂ ವಿಷ್ಣುರೇವಚ ಯೋಗಶ್ಚಕರಣಂಚೈವ ಸರ್ವಂ ವಿಷ್ಣುಮಯಂ ಜಗತ್ತು ಅಂತ ನೋಡಿ. ತಿಥಿ, ವಾರ, ನಕ್ಷತ್ರ, ಯೋಗ, ಕರಣಗಳನ್ನೇ ನಾವು ಪಂಚಾಂಗಗಳಂತ ಹೇಳ್ತೀವಿ. ಈ ಪಂಚಾಂಗಗಳನ್ನು ದಿನವೂ ಯಾರು ಶ್ರವಣ ಮಾಡ್ತಾರೆ ಅಥವಾ ಪಠಣ ಮಾಡ್ತಾರೆ, ಇವರಿಗೆ ಆ ಒಂದು ಭಗವಂತನ ಅನುಗ್ರಹದಿಂದ ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಶೀಘ್ರವಾಗಿ ಜಯ ಸಿಗುತ್ತೆ ಅಂತ, ಈ ದಿನ ಕೂಡ ಅನುಕೂಲಕರವಾಗಿರುತ್ತೆ ಅಂತ. ಹಾಗಾಗಿ ದಿನನಿತ್ಯವೂ ಕೂಡ ಪಂಚಾಂಗವನ್ನು ತಿಳ್ಕೋಬೇಕು. ಇವತ್ತು ಕ್ರೋಧಿನಾಮ ಸಂವತ್ಸರ ಇರುವಂಥದ್ದು. ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಗಿನ ಶರದೃತು, ಕಾರ್ತೀಕ ಮಾಸ. ನೋಡಿ, ಕಾರ್ತೀಕ ಮಾಸದ ಕೃಷ್ಣ ಪಕ್ಷದಲ್ಲಿದ್ದೇವೆ. ತ್ರಯೋದಶಿ ತಿಥಿ ಇವತ್ತು ಇರುವಂಥದ್ದು, ಅಂದರೆ 13ನೇ ದಿನ ಇವತ್ತು ಕೃಷ್ಣ ಪಕ್ಷದ ತ್ರಯೋದಶಿ ತಿಥಿ ಇವತ್ತು ನೋಡ್ಕೋಬಹುದು. ಅದೇ ರೀತಿ ಇವತ್ತು ನಕ್ಷತ್ರವನ್ನು ನೋಡಿದಾಗ ಸ್ವಾತಿ ನಕ್ಷತ್ರ ಇರುವಂಥದ್ದು, ಹಾಗೆ ಶೋಭನ ಯೋಗ ಕೂಡ ಇವತ್ತು ನೋಡ್ಕೋಬಹುದು. ಹಾಗೆ ವಣಿಜ ಕರ್ಣವನ್ನು ಕೂಡ ಪಂಚಾಂಗಗಳಲ್ಲಿ ಇವತ್ತು ತಿಳ್ಕೋಬಹುದಾಗಿದೆ. ಇವತ್ತಿನ ರಾಹುಕಾಲ, ಗುಳಿಕ ಕಾಲ ಮತ್ತು ಯಮಗಂಡ ಕಾಲಗಳನ್ನು ಕೂಡ ನಾವು ಅವಶ್ಯಕವಾಗಿ ತಿಳ್ಕೋಬೇಕು. ಯಾವುದೇ ರೀತಿಯ ಯಮಗಂಡ ಕಾಲಗಳಲ್ಲಿ ಆಗಲಿ ಅಥವಾ ರಾಹುಕಾಲಗಳಲ್ಲಿ ಆಗಲಿ, ಈ ಗುಳಿಕ ಕಾಲಗಳಲ್ಲಿ ಆಗಲಿ ನಾವು ಶುಭ ಕಾರ್ಯಗಳನ್ನು ಮಾಡಲ್ಲ, ಅಶುಭ ಅಂತ ಹೇಳ್ತೀವಿ. ಯಾವುದಕ್ಕೆ ಅಶುಭ ಅಂತ ತಿಳ್ಕೋಬೇಕು. ಪ್ರಥಮವಾಗಿ ನೋಡಿ, ಈ ರಾಹುಕಾಲಗಳನ್ನು, ಯಮಗಂಡ ಕಾಲಗಳನ್ನು ನಾವು ದೇವ ಪೂಜೆಗಲ್ಲ, ಮಾನುಷ ಕರ್ಮಗಳಿಗೆ, ಈ ಷೋಡಶ ಕರ್ಮಗಳಲ್ಲಿ ಯಾವುದೇ ಒಂದು ಕರ್ಮ ಮಾಡ್ಕೋಬೇಕಾದ್ರೆ ಮನುಷ್ಯನ ಒಂದು ಪೂಜೆ ಪುನಸ್ಕಾರಗಳಿಗೋ ಅಥವಾ ಏನೋ ಒಂದು ಮಾನವ ಒಂದು ಕರ್ಮಗಳಿಗೆ ಈ ಒಂದು ರಾಹುಕಾಲ, ಗುಳಿಕ ಕಾಲ, ಯಮಗಂಡ ಕಾಲಗಳನ್ನು ಯಾವುದೇ ರೀತಿಯ ಶುಭ ಪ್ರಯಾಣಗಳನ್ನು ಮಾಡಲಿಕ್ಕೆ ಕೂಡ ನೋಡ್ಕೋಬೇಕಾಗುತ್ತೆ. ಹಾಗಾಗಿ ಇವತ್ತಿನ ರಾಹುಕಾಲವನ್ನು ನೋಡುವಂಥದ್ದು. ರಾಹುಕಾಲವು ಬೆಳಗ್ಗೆ 10 ಗಂಟೆ 42 ನಿಮಿಷದಿಂದ 12 ಗಂಟೆ 8 ನಿಮಿಷದವರೆಗೆ ಈ ದಿನ ರಾಹುಕಾಲವನ್ನು ನೋಡಬಹುದು. ಹಾಗೆ ಯಮಗಂಡ ಕಾಲವನ್ನು ನೋಡಿದಾಗ 2 ಗಂಟೆ 59 ನಿಮಿಷದಿಂದ 4 ಗಂಟೆ 25 ನಿಮಿಷದವರೆಗೆ ಇವತ್ತು ಯಮಕಂಟಕ ಕಾಲವನ್ನು ಕೂಡ ನೋಡ್ಕೋಬಹುದಾಗಿದೆ. ಅದೇ ರೀತಿ ಗುಳಿಕ ಕಾಲ 7 ಗಂಟೆ 51 ನಿಮಿಷದಿಂದ 9 ಗಂಟೆ 17 ನಿಮಿಷದವರೆಗೆ ನಾವು ಈ ದಿನ ಗುಳಿಕ ಕಾಲವನ್ನು ನೋಡ್ಬೋದು. ದಿನನಿತ್ಯವೂ ಕೂಡ ನಾವು ಬ್ರಾಹ್ಮಿ ಮುಹೂರ್ತದ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. ಯಾಕೆ ಬ್ರಾಹ್ಮಿ ಮುಹೂರ್ತ ಅಷ್ಟು ಶ್ರೇಷ್ಠ ಅಂತಂದರೆ, ಈ ಒಂದು ಸಮಯದಲ್ಲಿ ಚಿತ್ತ ಶುದ್ಧಿ ಇರುತ್ತೆ ಅಂತ ಹೇಳ್ತಾರೆ, ನಮ್ಮ ಚಿತ್ತ ಶಾಂತವಾಗಿರುತ್ತೆ ಅಂತ ಹೇಳ್ತಾರೆ, ಮನಸ್ಸು ನಿರ್ಮಲವಾಗಿರುತ್ತೆ ಅಂತಲೂ ಕೂಡ ಹೇಳ್ತಾರೆ. ಯಾಕಂದರೆ ಆ ಒಂದು ಸ್ಥಳ ಮಹಾತ್ಮೆ ಅಂಥದ್ದು. ಈ ಒಂದು ಸ್ಥಳದಲ್ಲಿ ಏನಾದರೂ ಮಕ್ಕಳಲ್ಲಿ ವಿದ್ಯಾಭ್ಯಾಸ ಕುಂಠಿತವಾಗಿದ್ದರೆ, ಮಕ್ಕಳು ಓದ್ತಾ ಇಲ್ಲ, ಓದಿದ್ರು ಕೂಡ ಅವ್ರ ತಲೆಯಲ್ಲಿ ನಿಲ್ತಾ ಇಲ್ಲ ಅಂತಂದರೆ, ಈ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಅಭ್ಯಾಸಗಳನ್ನು ಮಾಡಿ ಅನುಕೂಲ ಆಗುತ್ತೆ. ಮಕ್ಕಳಲ್ಲಿ ವಿದ್ಯಾಭ್ಯಾಸದ ಮಟ್ಟ ಕೂಡ ಹೆಚ್ಚಾಗುವಂಥದ್ದು ಕೂಡ ನೋಡ್ಬೋದು. ಈ ಬ್ರಾಹ್ಮಿ ಮುಹೂರ್ತ 4 ಗಂಟೆ 45 ನಿಮಿಷದಿಂದ 5 ಗಂಟೆ 35 ನಿಮಿಷದವರೆಗೆ ವಿಶೇಷವಾಗಿ ಪ್ರಾತಃ ಕಾಲದಲ್ಲಿ ಬ್ರಾಹ್ಮಿ ಮುಹೂರ್ತವನ್ನು ನೋಡ್ಕೋಬಹುದು. ಅದೇ ರೀತಿ ಇವತ್ತಿನ ಸೂರ್ಯೋದಯ ಮತ್ತು ಸೂರ್ಯಾಸ್ತಮವನ್ನು ನೋಡಿದಾಗ, ಸೂರ್ಯೋದಯವು ಬೆಳಗ್ಗೆ 6 ಗಂಟೆ 26 ನಿಮಿಷಕ್ಕೆ ಸೂರ್ಯೋದಯವಾದರೆ, ಸಂಜೆ ಸೂರ್ಯಾಸ್ತಮವು 5 ಗಂಟೆ 51 ನಿಮಿಷಕ್ಕೆ ಸೂರ್ಯಾಸ್ತಮವಾಗುವುದನ್ನು ಕೂಡ ಇವತ್ತು ನೋಡ್ಬೋದಾಗಿದೆ. ಇನ್ನು ವೀಕ್ಷಕರೇ, ಇವತ್ತಿನ ಪಂಚಾಂಗ ಮತ್ತು ಗ್ರಹಗತಿಗಳು ಯಾವ ರೀತಿಯಾಗಿದೆ ಅನ್ನೋದನ್ನು ಗುರುಜಿಯವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ದ್ವಾದಶ ರಾಶಿಗಳ ಕಂಪ್ಲೀಟ್ ಮಾಹಿತಿ ಹೇಗಿದೆ ಅಂದರೆ, ಇವತ್ತಿನ ದಿನ ಭವಿಷ್ಯ ಯಾವ ರೀತಿಯಾಗಿದೆ, ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ, ಹಾಗೆ ಸಮಸ್ಯೆಗಳಿಗೆ ತಕ್ಕಂಥ ಪರಿಹಾರಗಳು ಏನಿದೆ ತಿಳ್ಕೊಳ್ಳೋಣ. ಗುರುಗಳೇ, ಇವತ್ತಿನ ದಿನ ಭವಿಷ್ಯ ಹೇಗಿದೆ? ನಮಸ್ತೆ ಸ್ತು ಮಹಾಮಾಗೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾ ಅಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ.
ಶುಭ ಶುಕ್ರವಾರ, ಕಾರ್ತಿಕ ಮಾಸದ ಶುಕ್ರವಾರ ಕೂಡ ತುಂಬ ವಿಶೇಷವಾಗಿರುವಂಥದ್ದು. ಸಂತಾನ ಅಪೇಕ್ಷೆಗಾಗಲಿ ಅಥವಾ ಈ ಯಾರಾದರೂ ಹೆಂಗಳೆಯರು, ಹೆಣ್ಣು ಮಕ್ಕಳು ವಿವಾಹ ಅಪೇಕ್ಷೆ ಇರುವಂಥರು ಕೂಡ ತುಂಬ ವಿಶೇಷವಾಗಿರುವಂತಹ ದಿನ. ಸಂತಾನ ಗೌರಿಯನ್ನು ಇವತ್ತು, ಹಾಗೆ ಸಂತಾನ ವೇಣುಗೋಪಾಲ ಸ್ವಾಮಿ ಸಮೇತ ಮಹಾಲಕ್ಷ್ಮಿಯನ್ನು ಕೂಡ ಇವತ್ತು ಆರಾಧನೆ ಮಾಡ್ಕೊಳ್ಳಿ, ಅನುಕೂಲ ಆಗುವಂಥದ್ದು ಶುಕ್ರವಾರ. ಒಳ್ಳೆಯದಾಗಲಿ ಅಂತ ಹೇಳ್ತಾ, ಪ್ರಥಮ ರಾಶಿ ಮೇಷರಾಶಿ. ದೇವರ ಪೂಜೆ ಪುನಸ್ಕಾರಗಳು ಹೆಚ್ಚು ಒಲವು ತೋರಿಸ್ತೀರಾ ಅಂತ ಹೇಳ್ತಿದ್ದೆ. ನೋಡಿ, ಯಾರೆಲ್ಲ ಮೇಷರಾಶಿಗಳಿರ್ತೀರಾ ಇವತ್ತು ದೇವರ ಪೂಜೆ ಪುನಸ್ಕಾರಗಳಲ್ಲಿ ಹೆಚ್ಚು ಒಲವು ಅಂತ ಹೇಳ್ತಿದ್ದೆ. ಶುಕ್ರವಾರ ತುಂಬ ಒಳ್ಳೆಯ ದಿನ ಆಗಿರೋದ್ರಿಂದ ಪುನಸ್ಕಾರಗಳನ್ನು ಮಾಡ್ಕೊಳ್ಳಿ, ಪೂಜೆಗಳನ್ನು ಮಾಡ್ಕೊಳ್ಳಿ, ಅನುಕೂಲ ಆಗುತ್ತೆ ಮೇಷರಾಶಿಯವರಿಗೆ. ಹಾಗೆ ನಿಮ್ಮ ಮಾನಸಿಕ ಸಮಸ್ಯೆಗಳಿಗೆ ಪರಿಹಾರ ಕೂಡ ದೊರಕುವುದು. ಯಾವಾಗ ನಾವು ದೈವ ಮೊರೆ ಹೋಗಿ ದೇವರ ಪೂಜೆ ವಿಧಿವಿಧಾನಗಳಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ತೀವಿ, ಮನಸ್ಸಿಗೂ ಕೂಡ ನಮಗೆ ನೆಮ್ಮದಿಯ ತರುವಂತಹ ದಿನ ಇವತ್ತಾಗಿರುವಂಥದ್ದು. ಹಾಗಾಗಿ ಇವತ್ತು ಮೇಷರಾಶಿಯವರಿಗೆ ತುಂಬ ವಿಶೇಷವಾಗಿರುವಂತಹ ದಿನ, ಮನಸ್ಸಿಗೆ ನೆಮ್ಮದಿ ಕೂಡ ಇರುವಂಥದ್ದು. ದೇವ ಪುನಸ್ಕಾರ ಪೂಜೆಗಳಲ್ಲಿ ನೀವು ತೊಡಗಿಸ್ಕೊಳ್ಳಿ, ಅನುಕೂಲ ಆಗುತ್ತೆ ಮೇಷರಾಶಿಯವರಿಗೆ. ಹಾಗೆ ವೃಷಭ ರಾಶಿ, ಉದ್ಯೋಗ ಕ್ಷೇತ್ರದ ಸ್ವಲ್ಪ ಕಿರಿಕಿರಿ ಸಂಭವ ಇದೆ ಅಂತ ಹೇಳ್ತಾ ಇದ್ದೆ. ವೃಷಭ ರಾಶಿಯವರಿಗೆ ಇವತ್ತು ಮಾಡುವಂತಹ ಕೆಲಸ ಕಾರ್ಯಗಳು ಎಲ್ಲ ಒಂದು ಹತ್ರ ಉದ್ಯೋಗ ಮಾಡ್ತಾ ಇರ್ತೀರಾ, ಅದು ಖಾಸಗಿ ಕ್ಷೇತ್ರದಲ್ಲಾಗಲಿ ಅಥವಾ ನಿಮ್ಮ ಏನಾದರೂ ಗೌರ್ಮೆಂಟ್ ಕೆಲಸ ಮಾಡಿದ್ರು ಕೂಡ ಒಂದು ಸ್ಥಳದಲ್ಲಿ ಇವತ್ತು ಕಿರಿಕಿರಿಯ ವಾತಾವರಣವನ್ನು ಕೂಡ ಇವತ್ತು ನಾವು ನೋಡ್ಕೋಬೋದು. ಹಾಗಾಗಿ ಇವತ್ತು ಯಾವ ರೀತಿ ಅಲ್ಲಿ ಮಾತಾಡಬೇಕು ಅಥವಾ ಕೆಲಸ ಕಾರ್ಯಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಬೇಕು ನೋಡಿಕೊಂಡು ಹಿಂದೆ ಮುಂದೆ ಯೋಚನೆ ಮಾಡಿ ಕೆಲಸ ಕಾರ್ಯಗಳನ್ನು ಮಾಡ್ಕೋಬೇಕು. ದಿನಸಿ ವ್ಯಾಪಾರಿಗಳಿಗೆ ಹೆಚ್ಚು ಕೆಲಸ ಕೂಡ ಇರುವಂಥದ್ದು. ಯಾರೆಲ್ಲ ಈ ದಿನಸಿ ವ್ಯಾಪಾರಗಳು ಮಾಡ್ತಾ ಇರ್ತೀರ ಅವರಿಗೆ ಈ ದಿನ ಕೆಲಸ ಹೆಚ್ಚಾಗುತ್ತೆ ಅಂತ ಹೇಳ್ತಾ ಇದೆ. ಹಾಗೆ ಹಣಕಾಸಿನ ಸ್ಥಿತಿ ಕೂಡ ಉತ್ತಮವಾಗಿರುವಂಥದ್ದು. ಯಾವಾಗ ನಾವು ಕಷ್ಟಪಟ್ಟು ಕೆಲಸ ಕಾರ್ಯಗಳನ್ನು ಮಾಡ್ತೀವಿ, ನಮಗೆ ಆರ್ಥಿಕವಾಗಿ ಹಣಕಾಸಿನ ವಿಚಾರವಾಗಿ ನಾವು ಸದೃಢರಾಗ್ತೀರಾ, ಸಬಲರು ಕೂಡ ಆಗುವಂಥದ್ದು. ಹಾಗಾಗಿ ಇವತ್ತು ವೃಷಭ ರಾಶಿಯವರಿಗೂ ತುಂಬ ಒಳ್ಳೆಯ ದಿನ. ಕಷ್ಟಪಟ್ಟು ಕೆಲಸಗಳನ್ನು ಮಾಡ್ಕೊಳ್ಳಿ, ಹಣದಿಂದ ಏನೋ ತೊಂದರೆಗಳಿದ್ದರೂ ಕೂಡ ನಿಮಗೆ ನಿವಾರಣೆ ಆಗುವಂಥದ್ದು ನೋಡ್ಬೋದು ವೃಷಭ ರಾಶಿಯವರಿಗೆ. ಹಾಗೆ ಮಿಥುನ ರಾಶಿ, ನೀವು ಎಷ್ಟೇ ಎಚ್ಚರಿಕೆ ವಹಿಸಿದರೂ ಕಚೇರಿ ಕೆಲಸ ಕಾರ್ಯಗಳಲ್ಲಿ ತಪ್ಪು ನುಸುಳುತ್ತವೆ ಅಂತ ಹೇಳ್ತಾ ಇದೆ. ಮಿಥುನ ರಾಶಿಯವರಿಗೂ ತುಂಬ ವಿಶೇಷ ಕಾಳಜಿ ವಹಿಸಬೇಕು. ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ತಪ್ಪುಗಳು ಬರುತ್ತೆ ಅಂತ ಹೇಳ್ತಿರುವಂಥದ್ದು. ನೀವು ಎಷ್ಟೇ ಒಂದು ಜಾಗ್ರತೆಯಿಂದ ನಿಷ್ಠೆಯಿಂದ ಕಷ್ಟಪಟ್ಟು ಕೆಲಸ ಮಾಡಿದ್ರೂ ಕೂಡ ಅದರಲ್ಲಿ ಒಂದು ತಪ್ಪನ್ನು ಹುಡುಕುವಂತಹ ಕೆಲಸ ಮಾಡ್ತಾರೆ. ಹಾಗಾಗಿ ಹಿಂದೆ ಮುಂದೆ ಯೋಚನೆ ಮಾಡಿ ಜಾಗ್ರತೆಯಿಂದ ಕೆಲಸ ಕಾರ್ಯಗಳನ್ನು ಮಾಡ್ಕೋಬೇಕು ಮಿಥುನ ರಾಶಿಯವರೆಗೂ. ಹಾಗೆ ಮನೆಯ ಕೆಲಸಗಳು ಕೂಡ ಹೆಚ್ಚಾಗಿರುತ್ತೆ ಇವತ್ತು ಅಂತ ಹೇಳ್ತಾ ಇದೆ. ಮನೆಯ ವಿಚಾರವಾಗಿ ಕೂಡ ಮನೆಗೆ ಸಂಬಂಧಪಟ್ಟಂತಹ ಗೃಹೋಪಯೋಗಿ ಕೆಲಸ ಕಾರ್ಯಗಳಲ್ಲಿ ಇವತ್ತು ಮಗ್ನರಾಗಿ ನಿಮಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇದೆ ಮಿಥುನ ರಾಶಿಯವರಿಗೆ. ಹಾಗೆ ಕರ್ಕಾಟಕ ರಾಶಿ, ಒಡವೆ ಆಭರಣ ಬೆಲೆ ಬಾಳುವ ವಸ್ತುಗಳ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ನೋಡಿ, ಯಾರೆಲ್ಲ ಕಟಕ ರಾಶಿಗಳಿರ್ತೀರಾ, ನಿಮ್ಮ ಒಡವೆ ಬಗ್ಗೆ ಆಗಲಿ ಅಥವಾ ಆಭರಣಗಳ ಬಗ್ಗೆ ಆಗಲಿ ಯಾವುದೋ ಒಂದು ಬೆಲೆ ಬಾಳುವ ವಸ್ತುಗಳ ಬಗ್ಗೆ ಆಗಲಿ ಇವತ್ತು ಈ ದಿನ ತುಂಬ ಎಚ್ಚರಿಕೆಯಿಂದ ಇರಬೇಕು. ಏನಾದರೂ ನೀವು ಎಚ್ಚರ ತಪ್ಪಿದರೆ ಅಲ್ಲಿ ನೀವು ಅದಕ್ಕೆ ಕಷ್ಟ ಅನುಭವಿಸಬೇಕಾಗುತ್ತೆ. ಹಾಗಾಗಿ ಇವತ್ತು ಎಚ್ಚರಿಕೆಯಿಂದ ದಿನ ಕಳಿಬೇಕಾಗುತ್ತೆ. ಹಾಗೆ ಕೆಲಸ ಕಾರ್ಯಗಳಲ್ಲಿ ಹೆಚ್ಚು ಅನುಕೂಲ ಕೂಡ ಆಗುವಂಥದ್ದು ಹೇಳ್ತಾ ಇದೆ. ಏನಾದರೂ ಒಂದು ಕೆಲಸ ಕಾರ್ಯದಲ್ಲಿ ಇದ್ರೂ ಕೂಡ ಇವತ್ತು ಕಟಕ ರಾಶಿಯವರಿಗೆ ತುಂಬ ಅನುಕೂಲ. ಯಾವುದೋ ಒಂದು ಕೆಲಸ ಮಾಡಬೇಕು ಅಂದ್ಕೊಳ್ತಿರ್ತೀರಾ, ಶುಕ್ರವಾರ ತ್ರಯೋದಶಿ ತಿಥಿ ಇದೆ, ಕಾರ್ತಿಕ್ ಮಾಸ ತುಂಬ ಒಳ್ಳೆಯ ದಿನ, ಏನೋ ಒಂದು ಶುಭ ಕೆಲಸ ಕಾರ್ಯ ಪ್ರಾರಂಭ ಮಾಡಬೇಕನ್ನು ಕೂಡ ಮಾಡ್ಕೊಳ್ಳಿ, ನಿಮಗೆ ಅನುಕೂಲ ಆಗುವಂಥದ್ದು ಕಟಕ ರಾಶಿಯವರಿಗೆ. ಗೃಹ ಸಮಸ್ಯೆಗಳಿಗೂ ಕೂಡ ಪರಿಹಾರ ಸಿಗುತ್ತೆ ಅಂತ ಹೇಳ್ತಿದೆ. ಮನೆಯಲ್ಲಿ ಏನಾದರೂ ಸಮಸ್ಯೆಗಳಿದ್ದರೂ ಕೂಡ ಈ ದಿನ ನೀವು ಪರಿಹಾರವನ್ನು ಕಾಣಬಹುದು. ಹಾಗೆ ಸಿಂಹ ರಾಶಿ, ಅತಿಯಾದ ಶ್ರಮದಿಂದ ತಮ್ಮ ಫಲ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತೇವೆ. ನೋಡಿ, ಸಿಂಹರಾಶಿಯವರಿಗೂ ಕೂಡ ತುಂಬ ವಿಶೇಷವಾಗಿರುವಂತಹ ದಿನ. ನೀವು ಎಷ್ಟು ಕಷ್ಟಪಟ್ಟು ಕೆಲಸ ಕಾರ್ಯಗಳನ್ನು ಮಾಡ್ತೀವಿ ಅಷ್ಟು ಶುಭ ಫಲ ಆಗುವಂಥದ್ದು, ಅಷ್ಟು ಧನಾಗಮನದ ನಿರೀಕ್ಷೆ ಮಾಡ್ಬೋದು, ಅಷ್ಟು ನಿಮಗೆ ಅನುಕೂಲದ ವಾತಾವರಣ ಕೂಡ ಇವತ್ತು ಸೃಷ್ಟಿಯಾಗುತ್ತೆ. ಯಾಕಂದರೆ ಸಾಮಾನ್ಯವಾಗಿ ಹೇಳ್ತಿರೋದು, ಗುರುಗಳೇ ತುಂಬ ಕಷ್ಟಪಟ್ಟು ಕೆಲಸಗಳು ಮಾಡ್ತೀವಿ, ನಮಗೇನು ಅನುಕೂಲಗಳು ಆಗ್ತಾ ಇರಲ್ಲ ಅಂತಂದ್ರಲ್ಲಿ. ಆದರೆ ಇವತ್ತು ಸಿಂಹರಾಶಿಯವರಿಗೆ ಕೆಲಸಕ್ಕೆ ತಕ್ಕಂಥ ಫಲಗಳು ಇವತ್ತು ನಿಮಗೆ ಸಿಗುವಂಥದ್ದು. ಎಷ್ಟು ಕಷ್ಟ ಬೀಳ್ತೀರೋ ಅಷ್ಟು ಫಲ ಕೂಡ ಇವತ್ತು ನೀವು ನಿರೀಕ್ಷೆ ಮಾಡಬಹುದಾಗಿದೆ ಸಿಂಹರಾಶಿಯವರು. ಹಾಗೆ ವಿದ್ಯಾರ್ಥಿಗಳಲ್ಲಿ ಆಲಸ್ಯ ಕಂಡು ಬರುವುದು ಅಂತ ಹೇಳ್ತಿದ್ದೆ. ಯಾರೆಲ್ಲ ವಿದ್ಯಾರ್ಥಿಗಳಿರ್ತೀರ ಸ್ವಲ್ಪ ಆಲಸ್ಯ ಅಂತಂದರೆ ಅವರು ಏನು ಹೇಳ್ತಾರೆ, ಇವಾಗ ತುಂಬ ಬೇಜವಾಬ್ದಾರಿತನ ಮಾಡುವಂಥದ್ದು, ಆಲಸ್ಯದಿಂದ ಇರುವಂಥದ್ದು, ಈ ಸಮಯವನ್ನು ವ್ಯರ್ಥ ಮಾಡುವಂಥದ್ದು ಕೂಡ ನಾವು ಈ ದಿನ ನೋಡ್ಕೋಬಹುದಾಗಿದೆ. ಹಾಗೆ ವೃತ್ತಿರಂಗದಲ್ಲಿ ಹೊಸ ಜವಾಬ್ದಾರಿ ಕೂಡ ತೆಗೆದುಕೊಳ್ಳುವಿರಿ ಅಂತ ಹೇಳ್ತೇವೆ. ಸಿಂಹರಾಶಿಯವರಿಗೆ ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಹೊಸ ಜವಾಬ್ದಾರಿ ನಿಮ್ಮ ಮೇಲೆ ಹೆಗಲೇರುವ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ. ಯಾರೆಲ್ಲ ಸಿಂಹರಾಶಿಗಳಿರ್ತಾರೆ, ಎಲ್ಲೊಂದು ಹತ್ರ ಒಂದು ಕೆಲಸ ಮಾಡ್ತಾ ಇರ್ತೀರಾ, ಅಲ್ಲಿ ನಿಮಗೆ ಬಡ್ತಿ ಸಿಗುವಂಥದ್ದು ಅಥವಾ ನಿಮ್ಮ ಹೆಗಲ ಮೇಲೆ ತುಂಬ ಇನ್ನೂ ಹೆಚ್ಚಿನ ಕೆಲಸ ಕಾರ್ಯಗಳಲ್ಲಿ ನಿಮಗೆ ತೊಡಗಿಸಿಕೊಳ್ಳುವ ಅವಕಾಶಗಳು ಸಿಗುವಂಥದ್ದು ಕೂಡ ಇವತ್ತು ಗೋಚರ ಆಗ್ತಾ ಇದೆ ಸಿಂಹರಾಶಿಯವರಿಗೆ. ಹಾಗೆ ಕನ್ಯಾ ರಾಶಿ, ದೊಡ್ಡ ದೊಡ್ಡ ವ್ಯವಹಾರಸ್ಥರಿಗೆ ಉತ್ತಮ ದಿನ ಅಂತ ಹೇಳ್ತಾ ಇದೆ. ನೋಡಿ, ಯಾರೆಲ್ಲ ಕನ್ಯಾ ರಾಶಿಯಲ್ಲಿರ್ತೀರಾ, ತುಂಬ ದೊಡ್ಡ ದೊಡ್ಡ ವ್ಯಾಪಾರನ ಮಾಡ್ತಾ ಇರ್ತೀರಾ, ಉದ್ಯೋಗ ಮಾಡ್ತಾ ಇರ್ತೀರಾ, ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರ್ತೀರಾ, ಅವರೆಲ್ಲರಿಗೂ ಕೂಡ ತುಂಬ ಉತ್ತಮವಾಗಿರುವಂತಹ ದಿನ ಇವತ್ತು ಕನ್ಯಾ ರಾಶಿಯವರಿಗೆ. ಹಾಗೆ ಸಿನಿಮಾ ರಂಗ, ಲ್ಯಾಂಡ್ ಡೆವಲಪರ್ಸು ಮತ್ತು ಇಂಥವರೆಲ್ಲ ಇವತ್ತು ಎಚ್ಚರ ವಹಿಸಿಕೆ ಇರಬೇಕಾಗತ್ತೆ. ನೋಡಿ,
ಏನು ಹೇಳ್ತಿರುವುದು, ದೊಡ್ಡ ದೊಡ್ಡ ವ್ಯಾಪಾರ ವ್ಯವಸ್ಥರಿಗೆ ಅನುಕೂಲ ಇದ್ದರೂ ಕೂಡ ಈ ಸಿನಿಮಾ ರಂಗದಲ್ಲಿರುವಂಥವರು, ಈ ಭೂಮಿಗೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳು ಮಾಡ್ಕೊಳ್ಳೋರು ಕೂಡ ಇವತ್ತು ತುಂಬ ಎಚ್ಚರಿಕೆಯಿಂದ ಕೆಲಸ ಕಾರ್ಯಗಳನ್ನು ಮಾಡ್ಕೋಬೇಕಾಗತ್ತೆ ಕನ್ಯಾ ರಾಶಿಯವರು. ಹಾಗೆ ತುಲಾ ರಾಶಿ ವಿದ್ಯಾರ್ಥಿಗಳಿಗೆ ಉತ್ತಮ ಫಲ ಅಂತ ಹೇಳ್ತಾ ಇದ್ದಾರೆ. ನೋಡಿ, ತುಲಾ ರಾಶಿಯವರು ಯಾರಾದರೂ ವಿದ್ಯಾರ್ಥಿಗಳು ಇವತ್ತು ಏನೋ ಒಂದು ಹೊಸದಾಗಿ ಏನೋ ಒಂದು ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗಬೇಕು, ಏನೋ ಒಂದು ಹೊಸದಾಗಿ ಓದಬೇಕು ಅಂದ್ಕೊಳ್ಳೋದು, ಅಥವಾ ಏನೋ ಒಂದು ಉನ್ನತ ಮಟ್ಟಕ್ಕೆ ಹೋಗಲಿಕ್ಕೆ ವಿದ್ಯಾಭ್ಯಾಸದ ಕಡೆ ಗಮನ ಕೊಡಬೇಕು ಅನ್ನೋರಿಗೆ ಇವತ್ತು ತುಂಬ ವಿಶೇಷವಾಗಿರುವಂತಹ ದಿನ ಆಗಿರುವಂಥದ್ದು. ನೀವು ಬಹಳ ಕಾಲದಿಂದ ಯೋಚಿಸಿದ್ದ ಕಾರ್ಯಗಳಲ್ಲಿ ಯಶಸ್ಸು ಕೂಡ ಸಿಗುವಂಥದ್ದು ಕೂಡ ಇದೆ. ನೋಡಿ, ಯಾರೆಲ್ಲ ಇವತ್ತು ತುಲಾ ರಾಶಿಗಳು ಇರ್ತೀರ, ತುಂಬ ದಿವಸದಿಂದ ಯಾವುದೋ ಒಂದು ಕೆಲಸ ಕಾರ್ಯ ಆಗಿರಲ್ಲ, ಅದು ಅನುಕೂಲ ಆಗಬೇಕು ಅಂತ ಇವತ್ತು ಕೂಡ ನಿಮಗೆ ಆ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಸಿಗುವಂಥದ್ದು ನೋಡ್ಬೋದು. ತುಂಬ ದಿವಸದಿಂದ ಆಗದೇ ಇರೋ ಕೆಲಸಗಳಲ್ಲಿನೂ ಕೂಡ ಇವತ್ತು ನಿಮಗೆ ಯಶಸ್ಸು ಸಿಗುತ್ತೆ. ಕೆಲಸ ಕಾರ್ಯಗಳಲ್ಲಿ ವಿಳಂಬ ಇದ್ದರೂ ಕೂಡ ಅದು ನಿಮಗೆ ಮುಂದೆ ಅನುಕೂಲದ ವಾತಾವರಣ ಸೃಷ್ಟಿಯಾಗುವಂಥದ್ದು. ಇವತ್ತಿನಿಂದ ಕೆಲಸ ಕಾರ್ಯಗಳಲ್ಲಿ ಕೈಗೊಳ್ಳಿ, ಅನುಕೂಲ ಆಗುತ್ತೆ, ಯಶಸ್ಸು ಕೂಡ ಸಿಗುವಂಥದ್ದು. ಹಾಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಇರುತ್ತದೆ ಅಂತ ಹೇಳ್ತಿದ್ದೆ, ಆರೋಗ್ಯದ ಕಡೆ ಕೂಡ ಗಮನ ಹರಿಸಬೇಕಾಗುತ್ತೆ ತುಲಾರಾಶಿಯವರು. ಹಾಗೆ ವೃಶ್ಚಿಕ ರಾಶಿ ನೂತನ ಯೋಜನೆಯೊಂದರಲ್ಲಿ ಯಶಸ್ಸು. ನೋಡಿ, ವೃಶ್ಚಿಕ ರಾಶಿಯವ್ರಿಗೂ ತುಂಬ ಒಳ್ಳೆಯ ದಿನ ಆಗಿರುವಂಥದ್ದು. ಯಾವುದೋ ಒಂದು ಹೊಸದಾಗಿ ಕೆಲಸ ಮಾಡ್ಕೋಬೇಕು ಅಂದ್ಕೊಂಡಿದ್ರೆ ಮಾಡ್ಕೊಳ್ಳಿ, ಯಶಸ್ಸು ಸಿಗುತ್ತೆ, ಅಭಿವೃದ್ಧಿ ಕೂಡ ಆಗುವಂಥದ್ದು. ಹಾಗೆ ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ಕಾರ್ಯ ವಿಳಂಬ ಅಂತ ಹೇಳ್ತಿದ್ದೆ. ವೃಶ್ಚಿಕ ರಾಶಿಯವರಿಗೆ ಏನಾದರೂ ಈ ಗೌರ್ಮೆಂಟ್ ಕೆಲಸಗಳು ಆಗಬೇಕಾಗಿದ್ದರೆ, ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ಏನಾದರೂ ನಿಮ್ಗೆ ಇವತ್ತು ಕೆಲಸ ಇದ್ರೂ ಕೂಡ ವಿಳಂಬ ಅಂತ ಹೇಳ್ತಾ ಇದೆ. ಆದರೆ ಆಗಲ್ಲ ಅಂತ ಏನಿಲ್ಲ, ಸ್ವಲ್ಪ ತಡವಾಗ್ಬೋದು, ನಿಧಾನವಾಗ್ಬೋದು, ಕೆಲಸ ಕಾರ್ಯ ಜಯಪ್ರಾಪ್ತಿಯಾಗುವಂಥದ್ದು. ಹಾಗೆ ಪತ್ರ ವ್ಯವಹಾರದ ಬಗ್ಗೆ ಎಚ್ಚರಿಕೆ ಅಗತ್ಯವಾಗಿರಬೇಕು ಅಂತ. ಏನಾದರೂ ಈ ಗೌರ್ಮೆಂಟ್ ಕೆಲಸ ವಿಚಾರದಲ್ಲಿ ಪತ್ರ ವ್ಯವಹಾರ ಇಟ್ಕೊಂಡಿದ್ರೆ ಅಗತ್ಯವಾಗಿ ಎಚ್ಚರಿಕೆಯಿಂದ ಕೆಲಸ ಕಾರ್ಯವನ್ನು ಮಾಡ್ಕೋಬೇಕಾಗುತ್ತೆ. ಹಾಗೆ ಧನಸ್ಸು ರಾಶಿ ವ್ಯವಹಾರದಲ್ಲಿ ಒತ್ತಡ ಅಧಿಕವಾಗಿರುವುದು ಅಂತ ಹೇಳ್ತಾ ಇದ್ದೆ. ಅಂದರೆ ಇವತ್ತು ನೋಡಿ, ವ್ಯಾಪಾರದಲ್ಲಿ ಆಗಲಿ ವ್ಯವಹಾರದಲ್ಲಿ ಆಗಲಿ ಧನಸ್ಸು ರಾಶಿಯವರಿಗೆ ಒತ್ತಡ ಜಾಸ್ತಿ ಆಗುತ್ತೆ ಅಂತ, ತುಂಬ ಕಷ್ಟಪಟ್ಟು ಕೆಲಸ ಕಾರ್ಯಗಳನ್ನು ಮಾಡ್ಕೋಬೇಕು ಅಂತ ಗೋಚರ ಆಗಿರುವಂಥದ್ದು. ಅನವಶ್ಯಕವಾದ ವಾದ ವಿವಾದಗಳಿಂದ ದೂರ ಇರಿ ಅಂತ ಹೇಳ್ತಾ ಇದ್ದೀನಿ. ನೋಡಿ, ವೃತ್ತ ಸುಮ್ಮನೆ ಯಾರೋ ಏನೋ ಮಾತಾಡ್ತಾರೆ ಅಂತೇಳಿ ನಾವು ಹೋಗಿ ಮಾತಾಡಿ ಅಲ್ಲಿ ಒಂದು ಸಿಗಾಕೊಳ್ಳೋ ಕೆಲಸ ಮಾಡಬಾರ್ದು. ಅನವಶ್ಯಕವಾಗಿರುವಂತಹ ವಾದ ವಿವಾದಗಳಿಗೆ ನಿಮ್ಮನ್ನು ನೀವು ತೊಡಗಿಸಿಕೊಳ್ಬಾರ್ದು, ಅದರಿಂದ ದೂರ ಇರಿ, ಅನುಕೂಲ ಆಗುವಂಥದ್ದು ಧನುಸ್ಸು ರಾಶಿಯವರಿಗೆ. ಸಾಮಾಜಿಕ ಕೆಲಸಗಳಲ್ಲಿ ಆಸಕ್ತಿ ಕೂಡ ತೋರಿಸ್ತೀರ. ನೋಡಿ, ಯಾವಾಗ ಈಗ ಸಮಾಜದಲ್ಲಿ ಏನೋ ಒಂದು ಒಳ್ಳೆಯ ವ್ಯಕ್ತಿ ಆಗಬೇಕಂತಂದರೆ ಸಾಮಾಜಿಕವಾಗಿ ಬೆಳಿಬೇಕು ಅಂದ್ಕೊಂಡ್ರು ಕೂಡ ಆಸಕ್ತಿ ಜಾಸ್ತಿ ಇರಬೇಕು. ಯಾವಾಗ ನೋಡಿ, ಈ ಸಮಾಜದಲ್ಲಿ ಯಾರು ಬೆಳಿಬೇಕು ಅಂದ್ಕೊಂಡಿರ್ತಾರೆ ಅವ್ರಿಗೆ ತೊಂದರೆಗಳು ಜಾಸ್ತಿ. ಹಾಗಾಗಿ ಇವತ್ತು ವಾದ ವಿವಾದಗಳಿಂದ ದೂರ ಇರಿ. ಇವತ್ತು ಏನೇ ಆಸಕ್ತಿ ತೋರಿದ್ರು ಕೂಡ ಒಂದು ಅನುಕೂಲದ ವಾತಾವರಣ ಸೃಷ್ಟಿಯಾಗುವಂಥದ್ದು ಕೂಡ ನಾವು ಇವತ್ತು ನೋಡ್ಬೋದು ಧನುಸ್ಸು ರಾಶಿಯವರಿಗೆ. ಹಾಗೆ ಮಕರ ರಾಶಿ ಮುದ್ರಣ ವ್ಯವಹಾರದಲ್ಲಿರುವವರಿಗೆ ಲಾಭ ಹಾಗೂ ಕೆಲಸಗಳಲ್ಲಿ ಅನುಕೂಲ ಅಂತ. ಯಾರೆಲ್ಲ ಈ ಮುದ್ರಣ ವಿಚಾರವಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರ್ತೀರ, ಮಕರ ರಾಶಿಯವರು, ಇವರಿಗೂ ಕೂಡ ಇವತ್ತು ಧನ ಪ್ರಾಪ್ತಿ ಆಗುವಂಥದ್ದು, ಉದ್ಯೋಗದಲ್ಲಿ ಹೆಚ್ಚೆಚ್ಚು ನಿಮಗೆ ಅನುಕೂಲದ ವಾತಾವರಣ ಸೃಷ್ಟಿಯಾಗುವಂಥದ್ದು ಕೂಡ ಈ ದಿವಸ ನೋಡ್ಬೋದು ಮಕರ ರಾಶಿಯವರಿಗೆ. ಹಾಗೆ ಅಧಿಕಾರಿಗಳಿಂದ ಸಹಕಾರ ದೊರಕುವ ಸಾಧ್ಯತೆ ಕೂಡ ಹೆಚ್ಚಾಗಿರುವಂಥದ್ದು. ಹಾಗೆ ನಿಮ್ಮ ಏನೋ ಮೇಲಾಧಿಕಾರಿಗಳಾಗ್ಬೋದು, ಜೊತೆಗಾರರಿಂದ ಆಗ್ಬೋದು, ಇಲ್ಲ ಬೇರೆ ಅಧಿಕಾರಿಗಳಿಂದ ನಿಮಗೆ ಸಹಾಯದ ನಿರೀಕ್ಷೆ ಕೂಡ ಇವತ್ತು ಮಾಡ್ಬೋದು. ನಿಮಗೆ ಅನುಕೂಲದ ದಿನ ಮಕರ ರಾಶಿಯವರಿಗೆ. ಹಾಗೆ ಕುಂಭರಾಶಿ ಸಹೋದರರಿಂದ ಸಹಕಾರ ದೊರಕುತ್ತೆ ಅಂತ ಹೇಳ್ತಾ ಇದ್ದೀನಿ. ನೋಡಿ, ಯಾರೆಲ್ಲ ಕುಂಭರಾಶಿಗಳು ಇರ್ತೀರಾ, ನಿಮ್ಮ ಸಹೋದರರಿಂದ, ಅಕ್ಕ ತಂಗಿಯರಿಂದಾಗಲಿ ಅಥವಾ ಅಣ್ಣ ತಮ್ಮಂದಿರಾಗಲಿ ಅನುಕೂಲದ ವಾತಾವರಣ ಸಿಗುವಂಥದ್ದು. ಅವರಿಂದ ಏನಾದರೂ ನಿರೀಕ್ಷೆ ಇದ್ದರೂ ಕೂಡ ಅಂದ್ಕೊಳ್ಳಿ, ನಿಮ್ಮ ಕೆಲಸ ಕಾರ್ಯ ಆಗುತ್ತೆ. ಹಾಗೆ ಮನೆ ಅಥವಾ ನಿವೇಶನ ಖರೀದಿಸುವ ಸಾಧ್ಯತೆ ಕೂಡ ಹೆಚ್ಚಾಗಿರುವಂಥದ್ದು. ಏನಾದರೂ ಮನೆ ತೊಗೋಬೇಕು ಅಥವಾ ಯಾವುದಕ್ಕೆ ಒಂದು ನಿವೇಶನಗಳು ತೊಗೋಬೇಕು ಅಂದ್ಕೊಂಡಿದ್ರು ಕೂಡ ಇವತ್ತು ನಿಮಗೆ ಅನುಕೂಲ ಆಗುವಂಥದ್ದು, ಖರೀದಿಸುವ ಸಾಧ್ಯತೆ ಕೂಡ ಹೆಚ್ಚಾಗಿರುವಂಥದ್ದು. ಮಹಿಳೆಯರಿಗೆ ಸಾಮಾಜಿಕ ಸ್ಥಾನಮಾನ ಕೂಡ ದೊರಕುವಂಥದ್ದು. ಯಾರೆಲ್ಲ ಕುಂಭರಾಶಿಯವರು ಮಹಿಳೆಯರು ಇರ್ತೀರಾ, ಇವತ್ತು ಸಾಮಾಜಿಕವಾಗಿ ಹಾಗೆ ಧಾರ್ಮಿಕವಾಗಿ ಅನುಕೂಲ ಆಗುವಂಥದ್ದು, ಸಮಾಜದಲ್ಲಿ ಗೌರವ ಹೆಚ್ಚಾಗುವಂಥದ್ದು ಕೂಡ ಇವತ್ತು ನೋಡ್ಬೋದು ಕುಂಭರಾಶಿಯವರು. ಹಾಗೆ ಕಡೆಯ ರಾಶಿ ಮೀನರಾಶಿ. ಕಾರ್ಯದಲ್ಲಿ ಕೀರ್ತಿ, ಯಶಸ್ಸು, ಲಾಭ ಅಂತ ಹೇಳ್ತಾ ಇದ್ದೆ. ನೋಡಿ, ಮೀನರಾಶಿಯವರಿಗೂ ತುಂಬ ಒಳ್ಳೆಯ ದಿನ. ಏನೋ ಒಂದು ಮಾಡುವ ಕೆಲಸ ಕಾರ್ಯದಲ್ಲಿ ಇವತ್ತು ಯಶಸ್ಸು ಸಿಗುವಂಥದ್ದು, ಕೀರ್ತಿ ಸಿಗುವಂಥದ್ದು, ಲಾಭದಾಯಕವಾಗಿರುವಂಥದ್ದು ಕೂಡ ಇವತ್ತು ನೀವು ನಿರೀಕ್ಷೆ ಮಾಡ್ಬೋದು. ಹಾಗೆ ಕೋರ್ಟು ಸಂಬಂಧಿ ಕಲಹಗಳು ಜಯ ಕಂಡು ಬರುವಂತಂದ ಹೇಳ್ತಾ ಇದ್ದೆ. ನೋಡಿ, ಏನಾದರೂ ಕೋರ್ಟ್ಗಳಲ್ಲಿ ವ್ಯಾಜ್ಯ ಇದ್ದರೆ ಅಥವಾ ಕೋರ್ಟ್ ಸಂಬಂಧಿ ಏನಾದರೂ ಕೆಲಸ ಕಾರ್ಯಗಳಿದ್ದರೂ ಕೂಡ ನಿಮಗೆ ಇವತ್ತು ಅನುಕೂಲದ ದಿನ ಜಯಪ್ರಾಪ್ತಿಯಾಗುವಂಥದ್ದು ನೋಡ್ಬೋದು ಮೀನರಾಶಿಯವರಿಗೆ. ವಿದೇಶದಿಂದ ಶುಭವಾರ್ತೆ ಕೂಡ ಕೇಳಿದ್ರೆ ನೋಡಿ, ಮೀನರಾಶಿಯವರಿಗೆ ತುಂಬ ವಿಶೇಷವಾಗಿರುವಂಥ ಒಳ್ಳೆಯ ದಿನ ಅಂತ ಕೂಡ ಹೇಳ್ಬೋದು. ವಿದೇಶದಿಂದಲೂ ಕೂಡ ನಿಮಗೆ ಇವತ್ತು ಶುಭವಾರ್ತೆ ಕೇಳುವಂತಹ ಲಕ್ಷಣಗಳು ಕೂಡ ಗೋಚರ ಆಗ್ತಾ ಇದೆ ಮೀನರಾಶಿಯವರಿಗೆ. ಇನ್ನು ವೀಕ್ಷಕರೇ, ಒಟ್ಟಾರೆ 12 ರಾಶಿಗಳ ಫಲಾನುಫಲ ಯಾವ ರೀತಿ ಆಗಿದೆ ಅನ್ನೋದನ್ನು ತಿಳ್ಕೊಂಡಿದ್ದಾಯಿತು. ಗುರುಜಿಯವ್ರನ್ನ ನೀವು ನೇರವಾಗಿ ಬಂದು ಭೇಟಿ ಆಗಬೇಕು ಅಂದರೆ ನೀವು ಮಾಡಬೇಕಾಗಿರೋದು ಇಷ್ಟೇ. ನಿಮ್ಮನ್ನ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಒಂದು ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡಿಕೊಂಡು ತದನಂತರ ಗುರುಜಿಯವ್ರನ್ನ ಭೇಟಿ ಆಗಲಿಕ್ಕೆ ಅವಕಾಶವಿದೆ. ಬೆಂಗಳೂರಿನಲ್ಲಿರುವಂಥ ಅಂಚೆಪಾಳ್ಯದಲ್ಲಿ ಅವರ ಕಚೇರಿ ಇದೆ. ನೇರವಾಗಿ ಬಂದು ಭೇಟಿಯಾಗಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಿ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ.
ವಿರಾಮದ ಬಳಿಕ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದಷ್ಟು ಮಾಹಿತಿಯನ್ನು ಗುರೂಜಿಯವರು ನಮಗೆ ನೀಡ್ತಾ ಇದ್ದಾರೆ. ಇನ್ನು ಇವತ್ತಿನ ದಿನ ವಿಶೇಷತೆಗೆ ಹೋಗುವಂತ ಸಮಯ. ಇವತ್ತಿನ ದಿನ ವಿಶೇಷತೆಯಲ್ಲಿ ಒಂದು ಹೊಸ ವಿಚಾರದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ದೀವಿ. ಯಾವ ರಾಶಿಯಲ್ಲಿ ಹುಟ್ಟಿದ್ರೆ ಯಾವ ರೀತಿಯಾದಂಥ ಗುಣಲಕ್ಷಣಗಳನ್ನು ನಾವು ನೋಡಬಹುದು, ಇದರ ಕುರಿತಾಗಿ ಕೂಲಂಕುಷವಾಗಿ ಗುರೂಜಿಯವರು ನಮಗೆ ತಿಳಿ ಹೇಳ್ತಾ ಇದ್ದಾರೆ. ಗುರುಗಳೇ, ಇವತ್ತಿನ ದಿನ ವಿಶೇಷತೆ ನೋಡಿ, ದ್ವಾದಶ ರಾಶಿಗಳು ನಾವು ದಿನನಿತ್ಯವೂ ಕೂಡ ಹೇಳ್ತಾ ಇರ್ತೀವಿ. ದ್ವಾದಶ ರಾಶಿಗಳು ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ, ಮೀನ. ಈ 12 ರಾಶಿಗಳನ್ನು ನಾವು ದ್ವಾದಶ ರಾಶಿಗಳಂತ ಹೇಳುವಂಥದ್ದು. ನಮಗೆ ಸಾಮಾನ್ಯವಾಗಿ ಕೇಳ್ತಾರೆ, ಗುರುಗಳೇ ದಿನನಿತ್ಯವೂ ಕೂಡ ನೀವು ಈ ದ್ವಾದಶ ರಾಶಿಗಳ ಬಗ್ಗೆ ಹೇಳ್ತಾ ಇರ್ತೀರಾ, ಅನುಕೂಲಗಳು ಹೇಳ್ತೀರಾ, ಅನಾನುಕೂಲಗಳು ಹೇಳ್ತೀರಾ. ಆದರೆ ಈ ದ್ವಾದಶ ರಾಶಿಗಳಲ್ಲಿ, ಈ ದ್ವಾದಶ ಲಗ್ನಗಳಲ್ಲಿ ನೋಡಿ, ರಾಶಿನೂ ಅದೇ, ಹಾಗೆ ಲಗ್ನವನ್ನು ಕೂಡ ನಾವು ನೋಡ್ತೀವಿ. ಒಂದು ಜಾತಕವನ್ನು ನಾವು ಪರಿಗಣನೆ ಮಾಡಬೇಕು ಅಂದಾಗ, ಒಂದು ಜಾತಕವನ್ನು ಪರಿಶೀಲನೆ ಮಾಡಬೇಕು ಅಂದಾಗ ಲಗ್ನದಿಂದ ನೋಡುವಂಥದ್ದು. ಲಗ್ನವನ್ನು ನಾವು ಏನು ಹೇಳ್ತೀವಿ ಅಂದರೆ ತನುಭಾವ ಅಂತ ಹೇಳ್ತೀವಿ. ಅಂದರೆ ಒಂದು ಲಗ್ನದಲ್ಲಿ ಅದು ಒಂದು ಯಾವ ಲಗ್ನದಲ್ಲಿ ಆ ಒಂದು ಮಗು ಜನನ ಆಗುತ್ತೆ ಅಂತ. ಈ ದ್ವಾದಶ ರಾಶಿಗಳಲ್ಲಿನೇ ಅವರ ಜನನ ಆಗುವಂಥದ್ದು. ಈ 12 ರಾಶಿಗಳಲ್ಲಿ ಯಾವ ರಾಶಿಯಲ್ಲಿ ಮಗು ಜನನ, ಯಾವ ಲಗ್ನದಲ್ಲಿ ಮಗು ಜನನ ಆಗಿರುತ್ತೆ ಅಂದರೆ ಆ ಲಗ್ನದ ಗುಣಸ್ವಭಾವಗಳು ಆ ಮಗುವಿಗೆ ಬರುತ್ತೆ ಅಂತ. ಹಾಗಾಗಿ ಇರುವಂತಹ ಜ್ಯೋತಿಷ ಶಾಸ್ತ್ರದ ಪ್ರಕಾರ ದ್ವಾದಶ ಲಗ್ನಗಳ ಸ್ವಭಾವಗಳು ಯಾವ ರೀತಿ ಇರುತ್ತೆ, ಇವರಿಗೆಲ್ಲ ಏನೆಲ್ಲ ಅನುಕೂಲಗಳು ಅನಾನುಕೂಲಗಳಿದೆ ನೋಡುವಂಥದ್ದು. ನೋಡಿ, ಪ್ರಥಮ ರಾಶಿ ಮೇಷರಾಶಿಗೆ ನೋಡುವಂಥದ್ದು. ಮೇಷರಾಶಿಯವರು ಮೇಷ ಲಗ್ನದಲ್ಲಿ ಏನಾದರೂ ಜನನವಾಗಿದ್ದರೆ ಇವರಿಗೆ ಪ್ರಾಥಮಿಕ ಗ್ರಹ ಸೂರ್ಯಗ್ರಹ ಅಂತ ಹೇಳ್ತೀವಿ. ಸೂರ್ಯಗ್ರಹ ಜಾತಕದಲ್ಲಿ ಬಲವಾದ ಸೂರ್ಯನು ಏನಾದರೂ ಇವರಿಗೆ ಇತ್ತು ಅಂತಂದರೆ ಗಮನಾರ್ಹ ಪ್ರಗತಿ ಕಾಣ್ತಾರೆ ಅಂತ. ನೋಡಿ, ಈ ಒಂದು ಮೇಷ ಲಗ್ನಕ್ಕೆ ಸೂರ್ಯಗ್ರಹ ಪ್ರಥಮ ಗ್ರಹ ಅಂತ ಹೇಳ್ತೀವಿ, ಪ್ರಥಮ ಲಗ್ನ ಅಂತ ಹೇಳ್ತೀವಿ, ಪ್ರಥಮ ರಾಶಿ ಅಂತಲೂ ಕೂಡ ಹೇಳುವಂಥದ್ದು ಮೇಷರಾಶಿಗೆ. ಈ ಒಂದು ಲಗ್ನದಲ್ಲಿ ಜನನ ಆಗಿವ್ರಿಗೆ ಸೂರ್ಯಗ್ರಹ ಏನಾದರೂ ಬಲವಾಗಿದ್ದರೆ ಇವರು ವಿಶೇಷವಾಗಿ ಪ್ರಗತಿವಂತರೇ. ಮಾಡುವಂತಹ ಕೆಲಸ ಕಾರ್ಯದಲ್ಲಿ ಯಾವುದೇ ರೀತಿ ವಿಘ್ನಗಳಿದ್ರೂ ಕೂಡ ನಿರ್ವಿಘ್ನವಾಗಿ ಆ ಕೆಲಸ ಕಾರ್ಯ ಎಲ್ಲವನ್ನು ಕೂಡ ಜಯವನ್ನು ಪಡಿತಾರೆ ಅಂತ ಹೇಳ್ಬೋದು. ಹಾಗೆ ಉತ್ತಮ ಆರೋಗ್ಯವನ್ನು ಕೂಡ ಇವರು ಅನುಭವಿಸ್ತಾರೆ ಅಂತ. ನೋಡಿ, ಸೂರ್ಯಗ್ರಹ ಉತ್ತಮ ಆರೋಗ್ಯವನ್ನು ಕೊಡುವಂಥದ್ದು. ಯಾಕಂದರೆ ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ಸೂರ್ಯಗ್ರಹ ಚೆನ್ನಾಗಿರಬೇಕು ಅಂತ ಹೇಳ್ತೀವಿ. ಆರೋಗ್ಯದಲ್ಲಿ ಕೂಡ ಯಾವುದೇ ತೊಂದರೆಗಳಿಲ್ಲದೆ ಇರುವಂಥದ್ದು. ಹಾಗೆ ಸ್ಥಳೀಯರಿಗೆ ಗಮನಾರ್ಹ ಗುರುತಿಸುವಿಕೆ ಕಾಣುತ್ತೆ ಅಂತ ಹೇಳ್ತಾರೆ. ಅಂದರೆ ಗುರುತಿಸುವಿಕೆ ಅಂದರೆ ಇವರೇನಾಗ್ತಾರೆ, ಈ ಒಂದು ಮೇಷ ಲಗ್ನದಲ್ಲಿ ಹುಟ್ಟೋರು ಈ ಸಾಮಾನ್ಯವಾಗಿ ಒಂದು ಊರುಗಳಲ್ಲಿ ಆಗಲಿ ಅಥವಾ ಗ್ರಾಮಗಳಲ್ಲಿ ಇವರು ಒಂದು ಗಮನಾರ್ಹ ಪ್ರತಿಭೆ ಇರುವಂಥದ್ದು. ಇವ್ರನ್ನ ಜನ ಗುರುತಿಸ್ತಾರೆ. ಈ ರೀತಿ ಇವರ ಜೀವನವನ್ನು ಇರುವಂಥದ್ದು. ಹಾಗೆ ಯಶಸ್ಸು ಸಾಧಿಸಲು ಅನುವು ಮಾಡಿಕೊಡುತ್ತೆ ಅಂತ. ಏನೋ ಒಂದು ಸಾಧನೆ ಮಾಡಬೇಕಂದ್ರೂ ಕೂಡ ಇವರಿಗೆ ತುಂಬ ವಿಶೇಷವಾಗಿ ಅನುಕೂಲಗಳಿರುವಂಥದ್ದು. ಸೂರ್ಯಗ್ರಹ ಇವ್ರ ಜಾತಕದಲ್ಲಿ ಏನಾದರೂ ಚೆನ್ನಾಗಿತ್ತ ಅಂತಂದರೆ ಊರಲ್ಲಿ ಕೂಡ ಇವರು ಕೇಂದ್ರೀಯ ಬಿಂದುವಾಗಿರ್ತಾರೆ. ಎಲ್ಲರ ಗಮನ ಇವರು ಸೆಳ್ತಾ ಇರ್ತಾರೆ. ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಕೂಡ ಯಶಸ್ಸನ್ನು ಪಡಿತಾ ಇರ್ತಾರೆ ಈ ಮೇಷ ಲಗ್ನದಲ್ಲಿ ಜನನಾಗಿರೋರು. ಹಾಗೆ ವೃಷಭ ಲಗ್ನ ನೋಡಿ, ಯಾರೆಲ್ಲ ವೃಷಭ ಲಗ್ನದಲ್ಲಿ ಜನನಾಗಿರ್ತಾರೆ, ಶನಿಯು ಇಲ್ಲಿ ಮುಖ್ಯ ಗ್ರಹ ಅಂತ ಹೇಳ್ತಾರೆ. ವೃಷಭ ಲಗ್ನದವರಿಗೆ ಶನಿ ಮುಖ್ಯವಾಗಿರುವಂಥದ್ದು. ಶನಿಯು ಬಲವಾಗಿದ್ದಾಗ ಅದು ಸಂಪತ್ತು ಅಭಿವೃದ್ಧಿ ಮಾಡುತ್ತೆ ಅಂತ. ನೋಡಿ, ಈ ವೃಷಭ ಲಗ್ನದವರಿಗೆ ಶನಿ ತುಂಬ ವಿಶೇಷವಾಗಿ ನೋಡ್ತೀವಿ. ಏನಾದರೂ ಶನಿ ಬಲವುಳ್ಳನಾಗಿದ್ದರೆ ಇವರು ಸಂಪತ್ತು ಹೆಚ್ಚಾಗುತ್ತೆ. ನೋಡಿ, ಸಾಮಾನ್ಯವಾಗಿ ಹೇಳ್ತಾ ಇರ್ತಾರೆ, ಏನು ಇಲ್ಲಿ ಇರಲ್ಲ, ಈ ಮಗು ಜನನ ಆದ ತಕ್ಷಣ ಮನೆ ಅಭಿವೃದ್ಧಿ ಆಗಿಬಿಡುತ್ತೆ. ಸಾಮಾನ್ಯವಾಗಿ ಹೇಳ್ತಾರೆ, ಇವನು ಹುಟ್ಟಿದ ಮೇಲೆ ಚೆನ್ನಾಗಾಯ್ತು ಅಂತ ಹೇಳ್ತಾ ಇರ್ತಾರೆ. ನೋಡಿ, ಆ ರೀತಿ ಆಗುವಂಥದ್ದು ವೃಷಭ ಲಗ್ನದಲ್ಲಿ ಏನಾದರೂ ಜನನ ಆಗಿ ಶನಿಗ್ರಹ ಅನುಕೂಲವಾಗಿದ್ದರೆ ಇವರು ಸಂಪತ್ತು ಅಭಿವೃದ್ಧಿ ಆಗುವಂಥದ್ದು ನೋಡ್ಬೋದು. ಹಾಗೆ ಉತ್ತಮ ಆರೋಗ್ಯ ಕೂಡ ನಿರೀಕ್ಷೆ ಮಾಡ್ಬೋದು. ಭೌತಿಕ ಸೌಕರ್ಯಗಳನ್ನು ತರುತ್ತದೆ ಅಂತ. ಇವರು ನೋಡೋಕ್ಕೂ ಕೂಡ ಅಂದವಾಗಿರ್ತಾರೆ, ತುಂಬ ಚೆನ್ನಾಗಿರ್ತಾರೆ. ಮನೆಯಲ್ಲೂ ಕೂಡ ತುಂಬ ವಿಶೇಷವಾಗಿ ಇವರಿಂದ ಅನುಕೂಲದ ವಾತಾವರಣ ಕೂಡ ಇರುವಂಥದ್ದು ನೋಡ್ಬೋದು. ಮತ್ತು ಜೀವನದ ಸಮಸ್ಯೆಗಳನ್ನು ಅನಾಯಾಸವಾಗಿ ಪರಿಹರಿಸ್ತಾರೆ ಅಂತ. ನೋಡಿ, ಮನೆಯಲ್ಲಿ ಏನೇ ಸಮಸ್ಯೆಗಳಿದ್ರು ಕೂಡ, ಅವ್ರಿಗೂ ಏನೋ ಸಮಸ್ಯೆಗಳಿದ್ರು ಕೂಡ ಇವರು ನೋಡಿ, ಕೆಲವರು ಇರ್ತಾರೆ ಸಾಮಾನ್ಯವಾಗಿ ನಗ್ನಗ್ತಾ ಇರ್ತಾರೆ. ಎಷ್ಟೇ ಕಷ್ಟಗಳಿದ್ರು ಕೂಡ, ಎಷ್ಟೇ ನೋವುಗಳಿದ್ರು ಕೂಡ, ಎಂಥ ಬಡತನದಲ್ಲಿ ಹುಟ್ಟಿದ್ರು ಕೂಡ ಇವರು ತುಂಬ ವಿಶೇಷವಾಗಿರ್ತಾರೆ. ಎಷ್ಟೇ ಕಷ್ಟಗಳು ಬಂದರೂ ಕೂಡ ಇವರು ಅನಾಯಾಸವಾಗಿ ಆ ಕಷ್ಟಗಳನ್ನು ನಿರ್ಮೂಲನೆ ಮಾಡ್ತಾ ಇರ್ತಾರೆ. ವೃಷಭ ಲಗ್ನದಲ್ಲಿ ಜನನಾಗಿರುವಂಥವ್ರು. ಹಾಗೆ ಮಿಥುನ ಲಗ್ನದವ್ರು ನೋಡುವಂಥದ್ದು. ನೋಡಿ, ಮಿಥುನ ಲಗ್ನದಲ್ಲಿ ಬುಧ ಗ್ರಹವನ್ನು ನೋಡ್ತೀವಿ. ಬುಧ ಗ್ರಹ ಈ ಲಗ್ನವನ್ನು ಆಳ್ತದೆ ಅಂತ ಹೇಳ್ತೀವಿ. ಅಂದರೆ ಬುಧ ಗ್ರಹ ಮಿಥುನ ಲಗ್ನ ಅಧಿಪತಿ ಕೂಡ ಆಗಿರುವಂಥದ್ದು. ಈ ಬುಧನನ್ನು ನೋಡುವಂಥದ್ದು. ನೋಡಿ, ಬಲವಾದ ಬುದ್ಧಿವಂತಿಕೆ ಮತ್ತು ಉತ್ತಮ ನಿರ್ಧಾರವನ್ನು ತೆಗೆದುಕೊಳ್ಳುವಲ್ಲಿ ಉತ್ತೇಜಕರಾಗಿರ್ತಾರೆ ಇವರು ಅಂತ. ನೋಡಿ, ಯಾವಾಗ ಬುಧ ಗ್ರಹ ಈ ಮಿಥುನ ರಾಶಿಯವರಿಗೆ ಅನುಕೂಲ ಮಾಡ್ತಾನೆ, ಏನಾಗುತ್ತೆ ಇವರಿಗೆ
ವಿಶೇಷವಾಗಿ ಬುದ್ಧಿಶಕ್ತಿ ಹೆಚ್ಚಾಗಿರುತ್ತೆ. ಯಾವುದೋ ಒಂದು ಈಗ ನೋಡಿ ಊರುಗಳಲ್ಲಿ ಏನೋ ಒಂದು ಮಾತುಕತೆ ಆಯಿತು, ಇವರ ಮಾತುಗಳನ್ನು ಎಲ್ಲರೂ ಕೂಡ ಕೇಳ್ತಾರೆ, ಆ ರೀತಿ ಉತ್ತೇಜಪೂರ್ವಕವಾಗಿರ್ತಾರೆ, ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಣ್ತಾರೆ. ಏನೇ ಕೆಲಸ ಮಾಡಬೇಕಾದ್ರೂ ಕೂಡ ಒಳ್ಳೆಯ ಒಂದು ಬುದ್ಧಿಶಕ್ತಿಯಿಂದ ಕೆಲಸ ಕಾರ್ಯಗಳಲ್ಲಿ ಇವರು ತೊಡಗಿಸ್ಕೊಳ್ತಾರೆ ಅಂತಲೂ ಕೂಡ ಹೇಳ್ಬೋದು. ಹಾಗೆ ದುರ್ಬಲ ಬುಧನು ಕಳಪೆ ನಿರ್ಧಾರಗಳನ್ನು ಮತ್ತು ಆರ್ಥಿಕ ನಷ್ಟಗಳನ್ನು ಕಾರಣ ಆಗುತ್ತೆ. ಅದೇ ನೋಡಿ, ಈ ನಷ್ಟವನ್ನು ಕೂಡ ಹೇಳ್ತಾ ಇದೆ. ಮಿಥುನ ರಾಶಿಯವರಿಗೆ ಏನಾದರೂ ಬುಧಗ್ರಹ ದುರ್ಬಲನಾಗಿದ್ದರೆ ಇವ್ರೇನು ಮಾಡ್ಬಿಡ್ತಾರೆ, ಸುಮ್ಮನೆ ತಪ್ಪು ನಿರ್ಧಾರಗಳು. ಈಗ ಇವ್ರು ತಗೊಳ್ಳೋದಲ್ದೇ ಯಾವುದೋ ಒಂದು ಗ್ರಾಮದ ವಿಚಾರವಾಗಿ ಯಾವುದೋ ಏನೋ ಒಂದು ಮಾಡಬೇಕಂತ ಹೇಳ್ತಾರೆ, ಇವ್ರು ಬಂದ್ಬಿಟ್ಟು ಏನೋ ಒಂದು ಹೇಳ್ಬಿಡೋದು, ಅದರಿಂದ ಅನಾನುಕೂಲಗಳು ಹೆಚ್ಚಾಗುವಂಥದ್ದು, ಮತ್ತು ಆರ್ಥಿಕವಾಗಿ ಕೂಡ ನಷ್ಟ ಅನುಭವಿಸ್ಬಿಡ್ತಾರೆ. ಎಲ್ಲೋ ಒಂದು ಹತ್ರ ಚೆನ್ನಾಗಿ ಈಗ ನೋಡಿ ಮನೆ ಕಡೆ ಚೆನ್ನಾಗಿರುತ್ತೆ, ಇವ್ರು ಹುಟ್ಟಿದ ಮೇಲೆ ಸುಮ್ಮನೆ ಬೇರೆ ಕಡೆ ಎಲ್ಲೋ ಇನ್ವೆಸ್ಟ್ಮೆಂಟ್ ಮಾಡಿಬಿಡೋದು, ಅಥವಾ ಯಾವುದೋ ಒಂದು ವ್ಯಸನಕ್ಕೆ ಇವರು ಅಡಿಕ್ಟ್ ಆಗಿಬಿಟ್ಟು ಅದರಿಂದ ಹಣವನ್ನು ವ್ಯಯ ಮಾಡುವಂಥದ್ದು ಕೂಡ ನೋಡ್ಕೋಬೋದು ಮಿಥುನ ರಾಶಿಯವರು. ಹಾಗೆ ಕರ್ಕಾಟಕ ರಾಶಿ ನೋಡಿ, ಕರ್ಕಾಟಕ ರಾಶಿಯವರಿಗೆ ನಾವು ಕುಜಗ್ರಹವನ್ನು ಮಂಗಳ ಗ್ರಹವನ್ನು ನೋಡ್ತೀವಿ. ಪ್ರಮುಖವಾಗಿ ಬಿಸ್ನೆಸ್ಸು ಮತ್ತು ಯಶಸ್ಸನ್ನು ಒದಗಿಸುತ್ತೆ. ಅಂದರೆ ಏನೇ ಬಿಸ್ನೆಸ್ ಮಾಡಿದ್ರು ಕೂಡ ಇವರಿಗೆ ಅನುಕೂಲ ಆಗಿಬಿಡುತ್ತೆ. ನೋಡಿ, ಕೆಲವರಿಗೆ ಆ ಬಿಸ್ನೆಸ್ ಬಗ್ಗೆ ಐಡಿಯಾನೇ ಇರಲ್ಲ, ಗೊತ್ತೇ ಇರಲ್ಲ, ಆದರೆ ಅದರಲ್ಲಿ ಕೈ ಹಾಕಿ ಕೆಲವರು ಸಾಮಾನ್ಯವಾಗಿ ಹೇಳ್ತಿರ್ತಾರೆ, ಅವ್ನಿಗೇನು ಗೊತ್ತಿಲ್ಲಪ್ಪ, ಅದರಲ್ಲಿ ಯಾವುದೋ ಒಂದು ಬಿಸ್ನೆಸ್ ಪ್ರಾರಂಭ ಮಾಡಿದ್ರು ತುಂಬ ಚೆನ್ನಾಗಿ ಅಭಿವೃದ್ಧಿ ಆಗ್ಬಿಡ್ತು ಅಂತ ಹೇಳ್ತಿರ್ತಾರೆ. ಇಂಥ ಒಂದು ಜಾತಕಸ್ಥರಿಗೆ ಈ ಒಂದು ಅನುಕೂಲ ಇರುತ್ತೆ ಕಟಕ ರಾಶಿಯವರಿಗೆ. ಹಾಗೆ ಪ್ರಮುಖ ಕಾಯಿಲೆಗಳಿಂದ ರಕ್ಷಣೆ ಮತ್ತು ಕನಿಷ್ಠ ಪ್ರಯತ್ನದಿಂದ ಯಶಸ್ಸು ಸಿಗುತ್ತೆ ಅಂತ ಹೇಳ್ತಾ ಇದ್ದು. ನೋಡಿ, ಕರ್ಕಾಟಕ ಲಗ್ನದಲ್ಲಿ ಏನಾದರೂ ಜನನ ಆಗಿದ್ದರೆ ಇವರು ವಿಶೇಷವಾಗಿ ಏನಾದರೂ ಆರೋಗ್ಯ ಸಮಸ್ಯೆ ಇದ್ದರೂ ಕೂಡ ಬೇಗ ನಿವಾರಣೆ ಕೂಡ ಮಾಡ್ಕೊಂಡು ಬಿಡ್ತಾರೆ. ಹಾಗೆ ಸ್ವಲ್ಪ ಕಷ್ಟಪಟ್ಟರು ಕೂಡ ಇವ್ರಿಗೆ ಯಶಸ್ಸು ಸಿಗುತ್ತೆ ಅಂತ. ಕೆಲವರು ನೋಡಿ ಹೇಳ್ತಾರೆ, ಇದು ಏನಪ್ಪ ತುಂಬ ಕಷ್ಟಪಟ್ಟು ಕೆಲಸ ಮಾಡಿದ್ರು ಕೆಲಸ ಆಗಿಲ್ಲ ಅಂತ. ಕೆಲವರು ನೋಡಿ ಇಷ್ಟೇ ಸಿಂಪಲಾಗಿ ನೋಡ್ಕೊಂಬಿಡಿ, ಓದ್ತಾ ಇರ್ತಾರಲ್ವ ಮಕ್ಕಳು, ಈಗ ತುಂಬ ಕಷ್ಟಪಟ್ಟು ಓದಿದ್ರು ಕೂಡ ಅವ್ರಿಗೆ ಸಾಮಾನ್ಯವಾಗಿ ಕೆಲವರು ಆಟ ಆಡ್ಕೊಂಡಿರ್ತಾರೆ, ಆರಾಮಾಗಿರ್ತಾರೆ, ಅವರು ಜಾಸ್ತಿ ಮಾರ್ಕ್ಸ್ ತೆಗಿತಾ ಇರ್ತಾರೆ. ಇಂಥವ್ರು ಈ ರೀತಿ ಏನಾದರೂ ಲಗ್ನದಲ್ಲಿ ಜನಿಸಿರೋರು ಕೂಡ ಅನುಕೂಲ ಆಗುತ್ತೆ. ಸ್ವಲ್ಪ ಕಷ್ಟಪಟ್ಟರು ಕೂಡ ಅವರಿಗೆ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಸಿಗುವಂಥದ್ದು ಕೂಡ ನೋಡ್ಬೋದು ಕಟಕ ರಾಶಿಯವರು, ಕಟಕ ಲಗ್ನದಲ್ಲಿ ಜನನ ಆಗಿರೋರಿಗೆ. ಹಾಗೆ ಸಿಂಹ ರಾಶಿಯವ್ರಿಗೆ ನೋಡಿದಾಗ ಸಿಂಹ ಲಗ್ನಕ್ಕೂ ಕೂಡ ನಾವು ಕುಜ ಮತ್ತು ಗುರು ಎರಡೂ ಗ್ರಹಗಳು ತುಂಬ ಮಹತ್ವವಾಗಿರುತ್ತೆ ಅಂತ ಹೇಳ್ತೀವಿ. ಯಾಕಂದರೆ ನೋಡಿ, ಬಲವಾದ ಕುಜ ಹಾಗೆ ಗುರು ಆಂತರಿಕ ಮತ್ತು ಬಾಹ್ಯ ಶಕ್ತಿಯನ್ನು ನೀಡುತ್ತದೆ ಅಂತ. ಯಾವಾಗ ನೋಡಿ ಸಿಂಹ ರಾಶಿಯವರಿಗೆ ನಾವು ಹೇಳ್ತೀವಿ ಸಾಮಾನ್ಯವಾಗಿ ತುಂಬ ಧೈರ್ಯ ಸ್ವಭಾವ ಅಂತ. ನೋಡಿ, ಸಿಂಹ ರಾಶಿಯವರಿಗೆ, ಸಿಂಹ ಲಗ್ನದಲ್ಲಿ ಜನನಾಗಿರೋರಿಗೆ ಕುಜಗ್ರಹ ಏನಾದರೂ ಗುರುಗ್ರಹ ಬಲನಾಗಿದ್ದರೆ ಇವರು ಆಂತರಿಕವಾಗಿ ತುಂಬ ಸದೃಢರಿರ್ತಾರೆ, ತುಂಬ ಬಲಶಾಲಿಯಾಗಿರ್ತಾರೆ, ತುಂಬ ಧೈರ್ಯಶಾಲಿಯಾಗಿರ್ತಾರೆ ಇವರು. ಆದರೆ ಗುರುಗ್ರಹ ಮತ್ತು ಕುಜಗ್ರಹ ಕೆಟ್ಟಿದ್ರೆ ಏನಾಗಿದ್ರೆ ಕೆಲವು ಇವರು ತುಂಬ ಹೆದರ್ತಾರೆ ಅಂತ ಹೇಳ್ತಾ ಇರ್ತಾರೆ. ನೋಡಿ, ಈ ರೀತಿ ಕೂಡ ಅದು ಉಲ್ಟಾ ಹೊಡೆಯೋದು ಕೂಡ ನಾವು ನೋಡ್ಕೋಬೇಕು. ಹಾಗೆ ಸ್ಥಳೀಯರನ್ನು ಬಿಕ್ಕಟ್ಟಿನಿಂದ ರಕ್ಷಿಸುತ್ತದೆ ಮತ್ತು ಅನ್ವೇಷಣೆಯಲ್ಲಿ ಅಸಾಧಾರಣವಾಗಿರುತ್ತದೆ ಅಂತ ಹೇಳಿದೆ. ನೋಡಿ, ಹಾಗೆ ಏನು ಮಾಡ್ತಾರೆ ಇವರು, ಅಕ್ಕಪಕ್ಕದಿರೋರನ್ನ ಏನೇ ಕಷ್ಟಗಳಿಂದ ದೂರ ಮಾಡ್ತಾರೆ ಇವರು. ಏನಾದರೂ ಗುರುಗ್ರಹ ಕುಜಗ್ರಹ ಚೆನ್ನಾಗಿದ್ರೆ ಕಷ್ಟಗಳಿಂದ, ಯಾಕಂದರೆ ಕೆಲವರು ಯಾರೋ ತುಂಬ ನೋವಲ್ಲಿದ್ದರೂ ಕೂಡ ಅವ್ರಿಗೆ ಸಂತಾನ ಮಾಡ್ತಾರೆ. ಮತ್ತು ಇವರು ಅನ್ವೇಷಣೆ ಮಾಡುವಂಥದ್ದು, ತುಂಬ ಏನೋ ಹೊಸದಾಗಿ ಕಂಡುಹಿಡಿಯುವಂಥದ್ದು, ಅಥವಾ ಇವರು ವಿಶೇಷವಾಗಿ ಅನ್ವೇಷಣೆಯಲ್ಲಿ ತುಂಬ ಮುಳ್ಕೊಂಡಿರ್ತಾರೆ ಇವರು. ಈ ರೀತಿ ಏನಾದರೂ ಈ ಲಗ್ನದಲ್ಲಿ ಜನನವಾಗಿದ್ದರೆ ಇವ್ರಿಗೂ ತುಂಬ ಅನುಕೂಲ ಮಾಡ್ತಾರೆ. ಜೊತೆಲಿರೋರನ್ನು ಕೂಡ ಇವರು ತುಂಬ ಅನುಕೂಲ ಮಾಡುವಂಥದ್ದು ಸಿಂಹ ಲಗ್ನದವರು. ಹಾಗೆ ಕನ್ಯಾ ಲಗ್ನ, ಶುಕ್ರ ಮುಖ್ಯ ಗ್ರಹ ಅಂತ ಹೇಳ್ತೀವಿ. ಕನ್ಯಾ ಲಗ್ನಕ್ಕೆ ಶುಕ್ರವನ್ನು ನೋಡಬೇಕು. ಬಲವಾದ ಶುಕ್ರವು ಸಮೃದ್ಧಿ ಮತ್ತು ಯಶಸ್ಸನ್ನು ಖಾತ್ರಿಗೊಳಿಸುತ್ತದೆ. ನೋಡಿ, ಶುಕ್ರ ಗ್ರಹ ಬಲನಾಗಿದ್ದರೆ ಜಾತಕದಲ್ಲಿ ಇವರು ಸಮೃದ್ಧಿವಂತರಾಗಿರ್ತಾರೆ, ತುಂಬ ಯಶಸ್ಸು ಇವ್ರಿಗೆ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತಾರೆ ಏನೇ ಕೆಲಸ ಮಾಡಿದ್ರು ಕೂಡ. ಈ ರೀತಿ ಕನ್ಯಾ ಲಗ್ನದ ನೋಡ್ಕೋಬಹುದು. ಹಾಗೆ ಇವರು ತುಂಬ ವಿಶೇಷವಾಗಿ ಐಷಾರಾಮಿ ಜೀವನ ಮಾಡ್ತಾ ಇರ್ತಾರೆ. ಶುಕ್ರ ಗ್ರಹ ಬಲಿಷ್ಠನಾಗಿದ್ದರೆ ಐಷಾರಾಮಿ ಜೀವನ, ತುಂಬ ಗ್ಲಾಮರ್ ಆಗಿರುವಂಥದ್ದು, ನೋಡೋಕ್ಕೆ ತುಂಬ ವಿಶೇಷವಾಗಿರುವಂಥದ್ದು ಕೂಡ ಈ ಒಂದು ಲಗ್ನದವ್ರು ನೋಡ್ಕೋಬಹುದು. ಹಾಗೆ ತುಲಾ ಲಗ್ನದವರು ಜನನ ಆದರೆ ಶನಿಯ ಮುಖ್ಯ ಗ್ರಹ ಆಗಿರುತ್ತೆ. ಶನಿಯು ಯಶಸ್ಸು ಮತ್ತು ಸಮೃದ್ಧಿ ಕೂಡ ತರುವಂಥದ್ದು, ಮತ್ತು ತುಂಬ ವ್ಯಾಪಕವಾಗಿ ಮನ್ನಣೆ ಪಡಿತಾ ಇರ್ತಾರೆ ಸ್ಥಳೀಯದಲ್ಲಿ. ಅಂದರೆ ಒಂದು ಗ್ರಾಮಗಳಲ್ಲಿ ಆಗ್ಬೋದು, ಊರುಗಳಲ್ಲಿ ಆಗಲಿ, ಇವರು ತುಂಬ ಒಂದು ದೊಡ್ಡ ಕೇಂದ್ರ ಬಿಂದುವಾಗಿರ್ತಾರೆ. ಇವ್ರಿಗೂ ಕೂಡ ಶನಿಗ್ರಹದಿಂದ ಅನುಕೂಲ ಕೂಡ ಆಗಿರುವಂಥದ್ದು ನೋಡ್ಬೋದು. ಹಾಗೆ ವೃಶ್ಚಿಕ ಲಗ್ನಕ್ಕೆ ನಾವು ಗುರುಗ್ರಹವನ್ನು ನೋಡ್ತೀವಿ. ಗುರುಗ್ರಹ ಏನು ಮಾಡ್ತಾನೆ, ಸಂಪತ್ತು, ಗೌರವ, ಆರೋಗ್ಯ, ಬುದ್ಧಿವಂತಿಕೆ ಇವೆಲ್ಲವನ್ನು ಕೂಡ ಅನುಕೂಲ ಮಾಡ್ತಾನೆ. ನೀಚನಾಗಿದ್ದರೆ ಇವೆಲ್ಲವನ್ನು ಕೂಡ ಕಟ್ ಮಾಡ್ತೇನೆ ಅಂತಲೂ ಕೂಡ ಹೇಳ್ಬೋದು ವೃಶ್ಚಿಕ ಲಗ್ನದಲ್ಲಿ ಜನನಾಗಿರು. ಹಾಗೆ ಧನು ಲಗ್ನದವ್ರಿಗೆ ನಾವು ಕುಜಗ್ರಹವನ್ನು ನೋಡ್ತೀವಿ. ಇವರು ಏನು ಮಾಡ್ತಾರೆ, ಇವ್ರಿಗೆ ತುಂಬ ಬುದ್ಧಿಶಕ್ತಿ ಜಾಸ್ತಿ ಇರುತ್ತೆ. ಏನೇ ಒಂದು ಕೆಲಸ ಕಾರ್ಯ ನಿರ್ಣಯ ಇವರ ಮಾತಿನಂತೆ ಆಗುವಂಥದ್ದು ಕೂಡ ಇವ್ರು ನೋಡ್ಕೊಳ್ತಾ ಇರ್ತಾರೆ. ಹಾಗೆ ಮಕರ ಲಗ್ನದವ್ರಿಗೆ ನಾವು ನೋಡಿದಾಗ ಶುಕ್ರಗ್ರಹ ನಿರ್ಣಾಯಕ. ಬಲವಾದ ಶುಕ್ರನು ಬುದ್ಧಿವಂತಿಕೆ, ಸಂಪತ್ತು, ಯಶಸ್ಸು, ವೃತ್ತಿ ಜೀವನದಲ್ಲಿ ತುಂಬ ವಿಶೇಷವಾಗಿರುವಂತಹ ಆಯುಷ್ಯು ವೃದ್ಧಿಯನ್ನು ಕೂಡ ಈ ಒಂದು ಶುಕ್ರಗ್ರಹ ಮಾಡ್ತೇನೆ ಅಂತ ಹೇಳ್ಬೋದು ಮಕರ ಲಗ್ನದ. ಹಾಗೆ ಕುಂಭ ಲಗ್ನದವ್ರು ನೋಡಿದಾಗ ಬುಧ ಮತ್ತು ಶುಕ್ರ ಎರಡನ್ನೂ ಕೂಡ ನಾವು ನೋಡ್ತೀವಿ. ತುಂಬ
ಪ್ರಭಾವಶಾಲಿಯಾಗಿರುವಂತಹ ಬಲವಾದ ಶುಕ್ರನು ಗುರಿಗಳನ್ನು ಸಾಧಿಸಲು ಯಶಸ್ಸನ್ನು ಯಾವುದೇ ಅವರು ಗುರಿ ಇಟ್ಕೊಂಡು ಕೂಡ ಇವರು ಸಾಧನೆ ಮಾಡೇ ಮಾಡ್ತಾರೆ. ಕೆಲವರು IAS IPS ಆಗ್ತಾರೆ, ತುಂಬ ಗುರಿ ಹೊಂದಿರ್ತಾರೆ, ಮಾಡಲೇಬೇಕು ಅಂತ ಮಾಡ್ತಾರೆ. ಈ ರೀತಿ ಲಗ್ನದಲ್ಲಿ ಕುಂಭ ಲಗ್ನದಲ್ಲಿ ಏನು ಹುಟ್ಟಿದ್ರೆ ಇವರು ಮಾಡೇ ಮಾಡ್ತಾರೆ ಅಂತಲೂ ಕೂಡ ಹೇಳ್ಬೋದು. ಹಾಗೆ ಮೀನ ಲಗ್ನ ನೋಡಿ, ಇದು ಚಂಚಲ ಮನಸ್ಥಿತಿ ಇರುವಂಥದ್ದು. ಚಂದ್ರನ ತುಂಬ ನೋಡ್ತೀವಿ, ಮನಸ್ಸು ಚಂಚಲವಾಗಿದ್ದರೆ ಯಾವ ಕೆಲಸನೂ ಕೂಡ ನಾವು ಮಾಡಲಿಕ್ಕಾಗಲ್ಲ. ಹಾಗಾಗಿ ಬಲವಾದ ಚಂದ್ರನು ಜನಪ್ರಿಯತೆ, ಜ್ಞಾನ, ಯಶಸ್ಸು ಇವೆಲ್ಲವನ್ನು ಕೂಡ ವಿವಿಧ ರೀತಿಯಲ್ಲಿ ಅನುಕೂಲ ಮಾಡ್ತಾನೆ. ಸಂಪತ್ತು ಹೆಚ್ಚಾಗುತ್ತೆ. ಬಲವಾಗಿರುವಂತಹ ಚಂದ್ರಗ್ರಹ ಜಾತಕದಲ್ಲಿ ಇತ್ತು ಮೀನರಾಶಿಯವ್ರಿಗೂ ಅಂತಂದರೆ ಮೀನಲಗ್ನದವ್ರಿಗೆ ತುಂಬ ವಿಶೇಷವಾಗಿ ಸ್ಥಾನಮಾನ ಗೌರವ ಕೂಡ ಹೆಚ್ಚಾಗುವಂಥದ್ದು ಕೂಡ ನೋಡಬಹುದು. ಗುರುಗಳೇ, ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿಯನ್ನು ತಿಳಿ ಹೇಳಿದ್ದೀರಾ, ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಹರೇ ಶ್ರೀನಿವಾಸ. ಇನ್ನು ವೀಕ್ಷಕರೇ, ಗುರುಜಿಯವ್ರನ್ನ ನೀವು ನೇರವಾಗಿ ಬಂದು ಭೇಟಿ ಆಗಬೇಕು ಅಂದರೆ ಬೆಂಗಳೂರಿನ ಅಡ್ರೆಸ್ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ, ನೋಟ್ ಮಾಡ್ಕೊಳ್ಳಿ. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಮತ್ತೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಧನ್ಯವಾದಗಳು. Ashwavega English News. Coming soon. Your channel, your voice, your trust.